ಮಾಡ್ತಿದ್ವಿ ಮಂಗಳೂರು ಸಂತೆ ಸ್ಟೇಡಿಯಂ ಹತ್ರ. ನೀವು ಹ್ಞೂ ಹಾಗೆಲ್ಲ 6 ಗಂಟೆಲಿ ಫೋನ್ ಮಾಡಿದ್ವಿ. ನನ್ನ ಮಗನಿಂದ ಮಾಡಿಸ್ದೆ. ಮಾಮಗೆ ಫೋನ್ ಮಾಡಿ ತರಕಾರಿ ತಗೋಗ್ಲಿ ಅಂತ. ನಾಟ್ರಿ ಚಬಲ್ ಬತ್ತೈತಿ. ಅದಕ್ಕೆ ಕಾಂಪ್ರೆಸ್ ಕಾಲ್ ಹಾಕ್ತೆ. ಅದು ಏನೂ ರಿಸೀವ್ ಮಾಡಲಿಲ್ಲ. ನಮ್ಮ ಒಯ್ದಿದ್ದರು ರಾಜನಹಳ್ಳಿಗೆ ಹೋಗ್ಬರಂ ಬಾ ಅಂತಂದರು. ಅದಕ್ಕೆ ಏನಕ್ಕೆ ಅಂದೆ. ಸುಮ್ಮನೆ ಏನೋ ಐತಿ ಬನ್ನಿಗೆ ಹೋಗ್ಬರೋಣ ಅಂದರು. ತರಕಾರಿ ಬ್ಯಾಗೆಲ್ಲ ತುಂಬಿ ನಮ್ಮ ಹುಡುಗನ ಕೈಲಿ ಕೊಟ್ಟು ನಾನು ಆಟ ಮಾಡ್ಕೆ ಬಂದಿಲ್ಲಿಗೆ. ಇಲ್ಲಿ ಬಂದು ನೋಡಿದ್ರೆ ಹಿಂಗಾಯ್ತು. ಏನಾಗಿದೆ? ಏನು ಮಾಡ್ಯಾರ ಅಂತ ಗೊತ್ತಿಲ್ಲ ಸರ್. ಮೊದಲು ಗಿಜ್ಜಿತ್ತು ಜಮೀನಿಂದು. ಯಾರಿಗೆ ಇವತ್ತೇನೋ ಕೋರ್ಟ್ಗೆ ಹೋಯ್ದ್ರಂತೆ, ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಆಸ್ತಿ ಜಗಳ ಇದ್ದಿದ್ದಮ್ಮ? ಅಮ್ಮ ದೊಡ್ಡಪ್ಪನ ಮಗಳು ಭದ್ರಾವತಿ, ಅವ್ರ ಹೆಸರು ಸುಂಡಳ್ಳಿಗೆ ಒಬ್ರು ಕೊಟ್ಟೈತೆ, ಭದ್ರಾವತಿಗೆ ಒಬ್ರು ಕೊಟ್ಟೈತಿ. ಅವ್ರು ನಮ್ಮ ದೊಡ್ಡಪ್ಪಗೆ ತಲೆ ಬಳಸ್ಕೊಂಡಿದ್ದಾನೆ ಈ ಅಣ್ಣನೇ. ಇವರು ಅದಕ್ಕೆ ಚುಂಚಗೌಡನ ಮಗ ನನ್ನ ಜಮೀನಿಗೆ ಅಟ್ಯಾಕ್ ಮಾಡ್ತಿದ್ದ. ನಮ್ಮಪ್ಪ 2 ಎಕರೆ 10 ಗುಂಟೆ ವಿಲ್ ಮಾಡಿತ್ತು ಮದುವೆ ಹಿಡಿಗೆ ಅಂತ. ಈ ಅಣ್ಣನೇ ಮದುವೆ ಮಾಡ್ದ. ಆ ಜಮೀನಿಗೆ ಗಲಾಟೆ ಎತ್ತಿಸ್ಕೊಂಡ್ರು. ಅದಕ್ಕೆ ದೊಡ್ಡ ಹಣ್ಣು ಹಿಡ್ಕೊಂಡು ಹೊಡೆದಿರು ಈಗ ಸ್ವಲ್ಪ ದಿವಸದಲ್ಲಿ ಕದ್ಲಿ ಹತ್ರ. ಅವ್ರಿಗೆ ಕಾಲೆಲ್ಲ ಏನಾಗಿದೆ ಅವ್ರಿಗೆ? ಅವ್ರೇನೋ ಮಂದಿರು ಹೊಡೆದೆ ಹಂಗಾಗಿರೋದು. ಅಲ್ಲಿ ಕದ್ಲಿ ಹತ್ರ ಜಗಳ ಆಯಿತು. ಸ್ಟೇಷನಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಕರೆಸಿರು, ಮಾತಾಡ್ದು ಎಲ್ಲನೂ ಮಾಡ್ದು. ಕೇಸ್ ತಗೊಂಡ್ರು. ಅವ್ನು ಸಿಗ್ನಿಲ್ಲ, ಕದ್ದು ಕುತ್ಕೊಂಡ. ಚುಂಚಗೌಡನ ಮಗ ಪ್ರವೀಣ ಅನ್ನೋನು. ಆಮೇಲೆ ಅಲ್ಲಿಂದ ಹಿಂಗೆ ಇದು ಮಾಡ್ಕೊಂಡು ಇವತ್ತೆಲ್ಲ ಮಧ್ಯಾಹ್ನ ಡ್ಯೂಟಿ ಇಳ್ದೈತಿ. ಡ್ಯೂಟಿ ಹೊಲ್ದ ಹತ್ರಕ್ಕೆ ಬಂದೈತಿ. ಇಲ್ಲೇನು ಬೆಳೆ ಮಾಡಿದ್ರಮ್ಮ? ಬೆಳೆ ಇಲ್ಲ, ಯಾವಾಗಲೂ ಬರೋರು ಹೊಲ್ದ ಹತ್ರಕ್ಕೆ. ಬೈಕಲ್ಲಿ ಬರ್ತಾರೆ? ಬೈಕಲ್ಲಿ ಬಂದಿದ್ರು. ಇವರ ಸ್ವಾಧೀನದಲ್ಲಿದ್ದಾರೆ. ಜೋಳನೂ ಹಾಕಿರು. ನಾನೇ ಬಂದು ಜೋಳ ಮುರ್ಕೊಟ್ಟೋದೆ. ಅಲ್ಲಿಗೂ ಒಂದೊಂದು ನೈಟು ಪೊಲೀಸ್ನವ್ರು ಕರೆಸ್ತಾವನು. ಅಲ್ಲಿಗೂ ಜೋಳ ಮುರಿಯೋಕೆ ಬಿಡಲಿಲ್ಲ, ಅಟ್ಯಾಕ್ ಮಾಡ್ದ. ಅದನ್ನ 7-8 ಜನ ರೌಡಿಗಳು ಕರೆಸಿದ್ದ. ನಮ್ಮ ಅಜ್ಜಿ ಯಾರಿಗೆ ಮಾಡಿದ್ರು ಅಂತ ಹೇಳೋದು ನೀವು? ಸುಮಾರು ಜನಕ್ಕೆ ಗಿಜ್ಜೈತೆ ಸರ್, ಯಾರಂತ ಹೇಳಿ. ನಮ್ಮ ಊರಲ್ಲೇ ಯಾರು ಕಂಡ್ರೂ ಆಗಲ್ಲ ಇವನಿಗೆ, ಅಷ್ಟೊಂದು ವೇಷ. ಈಗ ಆಸ್ತಿ ವಿಚಾರಕ್ಕೆ ಗಲಾಟೆಗೆ ಆಸ್ತಿ ವಿಚಾರಕ್ಕೆ ಮಾಡಿರೋದು. ಇವ್ರಿಗೆ ಯಾರ ಜೊತೆ ಆಸ್ತಿ ಜಗಳ ಇದ್ದಿದ್ದು ಜಾಸ್ತಿ? ದೊಡ್ಡಪ್ಪನ ಮಕ್ಕಳು ಅಂತ ಜಗಳ ಇದ್ದಿತ್ತು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸ್ವಾಮಿ ಮತ್ತು ಶಾಂತ, ಜಯರಾಮ ನಮ್ಮ ಪಕ್ಕದ ಮನೇನು. ಅವರೆಲ್ಲವ ಗಲಾಟೆ ಬಂದು ಜಮೀನು ನನಗೆ ಬರ್ಬೇಕು, ಇಲ್ಲಿ ಬರ್ಬೇಕು. ಆಯಿತು ಬಿಡು, ನಿನಗೆ ಬರೋದಾರ ನೀನು ತಗೊಳ್ಳಂತೆ, ಸರ್ವೆ ಮಾಡ್ಸೋಣ. ಎಷ್ಟು ಎಕರೆ ವಿವಾದ ಇದು? ಇದೊಂದು 6 ಎಕರೆ ಇರಬೇಕು. ಕೋರ್ಟ್ ನಡೀತಿತ್ತು ಅದು? 6 ಎಕರೆದು ನಮ್ಮ ಅಕ್ಕ ತಂಗಿರ ಕ್ವಾಲಿಟಿಗೆ ಹಾಕ್ಯಾರೆ ಸರ್. ಒಂದು ದೊಡ್ಡಪ್ಪ ಚಿಕ್ಕ ಅಲ್ಲಿಗೆ ಈ ಥರ ಅವನು ಸುಟ್ಟೆ ಹಾಕ್ಬಿಟ್ಟಿದ್ದಾರಲ್ಲಮ್ಮ. ಹಾಕ್ಯಾರಲ್ಲ, ಏನು ಮಾಡೋದು? ಅವ್ರು ನನಗೆ ಸುಟ್ಟು ಹಾಕ್ಸಿ ಸರ್. ನಮ್ದು ಅಮ್ಮೆ ಅಂತೀನಿ, ಕೈ ಮುಗಿದು ಕೇಳ್ಕೈತೀನಿ. ನಮ್ಮ ಅಣ್ಣಗೆ ಆ ಶಿಕ್ಷೆ ಅವ್ರಿಗೆ ಆಗಬೇಕು ಸರ್. ಎಂಥ ದ್ವೇಷ ನೋಡಿ. ನಮ್ಮ ಅಣ್ಣಗೆ ಆ ಶಿಕ್ಷೆ. ನನ್ನ ಗಂಡ ಧನಲಕ್ಷ್ಮಿ ಅಂತ ನಮ್ಮ ಮನೆಯವರು. ಏನಾಯ್ತು?